ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ನಮ್ಮ ಎಲ್ಲರ ಕಿಚನಲ್ಲಿ 108 ಸ್ಪೈಸಸ್ಗಳಿದೆ. ಆದರೆ ಬೆಸ್ಟ್ 3 ಸ್ಪೈಸಸ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಅವರ್ ಹೆಲ್ತ್. ನಾವು ಡೈಲಿ ನಿತ್ಯವಾಗಿ ಬಳಸಬೇಕಾಗಿರುವಂಥ ಸ್ಪೈಸಸ್. ಆದರೆ ಬೆಸ್ಟ್ 3 ಸ್ಪೈಸಸ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಅವರ್ ಹೆಲ್ತ್. ನಮಸ್ಕಾರ, ನಾನು ಡಾಕ್ಟರ್ ಲಲಿತ್, ಬೆಂಗಳೂರಿನ ಸಂಪ್ರದ ಆಸ್ಪತ್ರೆಯಲ್ಲಿ ಆಯುರ್ವೇದ ತಜ್ಞರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ನಮ್ಮ ಎಲ್ಲರ ಕಿಚನಲ್ಲಿ 108 ಸ್ಪೈಸಸ್ಗಳಿದೆ. ಆದರೆ ಬೆಸ್ಟ್ 3 ಸ್ಪೈಸಸ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಅವರ್ ಹೆಲ್ತ್. ನಮ್ಮ ಆರೋಗ್ಯಕ್ಕೆ ಅತಿ ಉತ್ತಮವಾದ ಸ್ಪೈಸ್ ಯಾವುದು ಅಂದರೆ, ಹಾಗೆ ನೋಡಿದರೆ ಎಲ್ಲ ಸ್ಪೈಸು ಉತ್ತಮನೇ, ಬಟ್ ಅತಿ ಉತ್ತಮ ನಾವು ಡೈಲಿ ನಿತ್ಯವಾಗಿ ಬಳಸಬೇಕಾಗಿರುವಂಥ ಸ್ಪೈಸಸ್ ಯಾವುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲೂ 3 ಇಂಪಾರ್ಟೆಂಟ್ ಸ್ಪೈಸಸ್ ಯಾವುದಂದರೆ, ಮೊದಲನೇದು ಟರ್ಮರಿಕ್, ಎರಡನೇದು ಜಿಂಜರ್, ಮೂರನೇದು ಫೆನ್ಯುಗ್ರಿಕ್, ನಾವು ಏನು ಮೆಂತೆ ಅಂತೀವಿ ಅದು. ಟರ್ಮರಿಕ್ ಅರಿಶಿನ, ಯಾಕಂದರೆ ಇದು ಒನ್ ಆಫ್ ದ ಬೆಸ್ಟ್ ಇಮ್ಯೂನ್ ಬೂಸ್ಟರ್. ಯಾವಾಗ ನಮ್ಮ ಇಮ್ಯುನಿಟಿಯನ್ನು ನಾವು ಚೆನ್ನಾಗಿ ನೋಡ್ಕೋತೀವೋ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಟರ್ಮರಿಕ್ಕಲ್ಲಿ 108 ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದು ಸಾಮಾನ್ಯವಾಗಿ ನಮ್ಮ ಕಿಚನಲ್ಲಿ ಪ್ರತಿನಿತ್ಯವಾಗಿ ಅವೈಲೇಬಲ್ ಇರುವಂತಹ ಒಂದು ಆಯುರ್ವೇದ ದ್ರವ್ಯ. ಸೊ ಇದನ್ನು ನಾವು ಹಾಲಲ್ಲಿ ಹಾಕಿ ಬಳಸಬಹುದು, ಅಥವಾ ಇದನ್ನು ನಾವು ಸಾಮಾನ್ಯವಾಗಿ ನಮ್ಮ ಕಿಚನ್ ಡಿಶಲ್ಲಿ ನಾವು ಯೂಶ್ವಲಿ ಯೂಸ್ ಮಾಡ್ತೀವಿ. ಸೊ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಿತವಾಗಿ ಬಳಸಿದರೆ ಇದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಎರಡನೇದು, ಇದು ಒನ್ ಆಫ್ ದ ವೆರಿ ಪವರ್ಫುಲ್ ನ್ಯಾಚುರಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತೀವಿ. ಅಂದರೆ ಈ ಇನ್ಫ್ಲಮೇಷನ್ ಅಥವಾ ಬಾಡಿಯಲ್ಲಿ ಶೋಥದಿಂದ ಉತ್ಪನ್ನವಾಗುವ ಕಾಯಿಲೆಗಳನ್ನು ಈ ಟರ್ಮರಿಕ್ ಆರಾಮಾಗಿ ರಿವರ್ಸ್ ಮಾಡ್ತದೆ. ಎಕ್ಸಾಂಪಲ್, ಅರ್ಥ್ರೈಟಿಸ್ ಇರಬಹುದು, ಸಂಧಿವಾತ ಇರಬಹುದು, ಅಥವಾ ಆಮವಾತ ಅಂತೀವಿ ನಾವು ಆಯುರ್ವೇದದಲ್ಲಿ. ಸೊ ಇದಕ್ಕೆಲ್ಲ ಟರ್ಮರಿಕ್ ಒಂದು ರಾಮಬಾಣ ಇದ್ದಂಗೆ. ಸೊ ಯಾಕಂದರೆ ಇಟ್ ಹ್ಯಾಸ್ ಒಂದು ನ್ಯಾಚುರಲ್ ಆಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದೆ, ಆ್ಯಂಡ್ ಇಟ್ ಈಸ್ ಎ ವೆರಿ ಪವರ್ಫುಲ್ ಆ್ಯಂಟಿ ಇನ್ಫ್ಲಮೇಟ್ರಿ. ಸೊ ಹಾಗಾಗಿ ಈ ಟರ್ಮರಿಕ್ ಬಳಸುವುದರಿಂದ ನಮ್ಮ ಏನೇ ವಾತದ ತೊಂದರೆ ಇರಬಹುದು, ಆ್ಯಸ್ ನಾನು ಹೇಳ್ದಂಗೆ ಸಂಧಿವಾತ ಇರಬಹುದು, ಆಮವಾತ ಇರಬಹುದು, ಇದನ್ನೆಲ್ಲ ನಾವು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಎರಡನೇದು ಜಿಂಜರಲ್ಲಿ ಜಿಂಜರಾಲ್ ಅಂತ ಒಂದು ಆ್ಯಕ್ಟಿವ್ ಪ್ರಿನ್ಸಿಪಲ್ ಬರುತ್ತೆ. ಸೊ ಈ ಟರ್ಮರಿಕ್ ಎಲಾಂಗ್ ವಿತ್ ದ ಜಿಂಜರ್, ಇಟ್ ಹ್ಯಾಸ್ ಅ ವೆರಿ ಗುಡ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್. ಸೊ ಇದನ್ನು ಅದರರ್ಥ ಕ್ಯಾನ್ಸರ್ ಬಂದಾಗ ನಾವು ಬರೀ ಅರಿಶಿನ ಅಥವಾ ಜಿಂಜರ್ ತಗೊಂಡ್ರೆ ಕ್ಯಾನ್ಸರ್ ಹುಷಾರಾಗೋದಿಲ್ಲ. ಬಟ್ ದಿನನಿತ್ಯ ನಾವು ಇದನ್ನು ಬಳಸುವುದರಿಂದ ಮೆಜಾರಿಟಿ ಆಫ್ ದ ಟೈಮ್ಸ್ ನಮ್ಮ ಇಮ್ಯುನಿಟಿ 10 ಪಟ್ಟು ಜಾಸ್ತಿ ಮಾಡ್ತದೆ. ಯಾವಾಗ ನಮ್ಮ ಇಮ್ಯುನಿಟಿ 10 ಪಟ್ಟು ಜಾಸ್ತಿ ಆಗ್ತದೋ ಈ ಇಮ್ಯೂನ್ ರಿಲೇಟೆಡ್ ಡಿಸೀಸ್ ಬರುವುದನ್ನು ನಾವು ಪ್ರಿವೆಂಟ್ ಮಾಡ್ಕೊಳ್ಬಹುದು. ಸೊ ಅದರಲ್ಲಿ ಜಿಂಜರ್ ಅನ್ನೋದು ಒಂದು ಇಂಪಾರ್ಟೆಂಟ್ ದ್ರವ್ಯ. ಯಾಕಂದರೆ ಇದು ಮೆನಿ ಎ ಟೈಮ್ಸ್ ನಮ್ಮ ಜಿಂಜರ್ ಏನು ನಾವು ಇದ್ರನ್ನ ಜಿಂಜರ್ ಕಷಾಯ ಇರಬಹುದು, ಅಥವಾ ಶುಂಠಿ ಕಷಾಯ ಅಂತೀವಿ, ಅಥವಾ ಶುಂಠಿ ಪೌಡ್ರ್ ಇರಬಹುದು. ಇದು ನೋ ಡೌಟ್ ಇದುವೇ ಒಂದು ವೆರಿ ಗುಡ್ ಆ್ಯಂಟಿ ಇನ್ಫ್ಲಮೇಟ್ರಿ. ಜೊತೆಗೆ ಇದು ನಮ್ಮ ಗಟ್ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡ್ತದೆ, ಅಥವಾ ಲಿಪಿಡ್ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡ್ತದೆ. ಸೊ ಹಾಗಾಗಿ ಈ ಏನಂತಾರೆ ಮೆಟಬಾಲಿಕ್ ಡಿಸ್ಟರ್ಬೆನ್ಸ್ ಅಥವಾ ಮೆಟಬಾಲಿಸಮ್ನ ಸಿಂಡ್ರೋಮ್ ಅಂತೀವಿ ನಾವು. ಯಾಕಂದರೆ ಇದರಿಂದ ಬರುವಂತಹ ತೊಂದರೆ, ಎಕ್ಸಾಂಪಲ್ ಸ್ಥೌಲ್ಯ ಇರಬಹುದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಬಹುದು, ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡಬಹುದು. ಮೂರನೇದು ಫೆನ್ಯುಗ್ರಿಕ್ ಅಂದರೆ ನಾವು ನಾರ್ಮಲಿ ಮೆಂತೆ ಅಂತೀವಿ. ಸೊ ಮೆಂತೆಯನ್ನು ನೀರಲ್ಲಿ ನೆನೆ ಹಾಕಿ ಕುಡಿಯುವುದರಿಂದ ಆ ನೀರು, ಅಥವಾ ಆ ಮೆಂತೆಯನ್ನು ಬಳಸುವುದರಿಂದ, ಜೊತೆಗೆ ಮೆಂತೆ ಪೌಡರನ್ನು ತಗೊಳ್ಳುವುದರಿಂದ ಈ ಮೆಂತೆ ಏನು ಮಾಡುತ್ತೆ, ಈ ಯೂಶ್ವಲಿ ಜನರಲ್ಲಿ ನಾವು ಎಲ್ಲರ ಮನೆಯಲ್ಲೂ ಪ್ರಾಕ್ಟೀಸ್ ನೋಡ್ತಾ ಇರ್ತೀವಿ. ಶುಗರ್ ಬಂದರೆ ಮೆಂತೆ ನೀರು ಕುಡಿತಾ ಇರ್ತಾರೆ, ಮೆಂತೆ ಬೀಜ ಅಥವಾ ತಿಂತಾ ಇರ್ತಾರೆ, ಅಥವಾ ಮೆಂತೆ ಪೌಡ್ರ್ ತಗೋತಾ ಇರ್ತಾರೆ. ಸೊ ಹಾಗಾಗಿ ಶುಗರು ಒಂದು ಮಹಾವ್ಯಾಧಿ. ಸೊ ಅದನ್ನ ಕಂಟ್ರೋಲ್ ಮಾಡಿಬಿಡುತ್ತೆ ಮೆಂತೆ. ಜೊತೆಗೆ ಇದು ಗ್ಯಾಸ್ಟ್ರೈಟಿಸ್ ಅಂತ ಸಂಬಂಧ ಅಂಥ ತೊಂದರೆನೂ ಹುಷಾರು ಮಾಡ್ತದೆ. ಸೊ ಹಾಗಾಗಿ ಈ 3 ಸ್ಪೈಸಸ್ಸು ಯಾಕೆ ಅಂತ ಹೇಳಿದರೆ, ಟರ್ಮರಿಕ್ ಇರಬಹುದು, ಜಿಂಜರ್ ಇರಬಹುದು, ಅಥವಾ ಫೆನ್ಯುಗ್ರಿಕ್ ಮೆಂತೆ ಇರಬಹುದು, ಇದು ಮೂರುವೇ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಚೆನ್ನಾಗಿಡ್ತದೆ. ಎರಡನೇದು, ನಮ್ಮ ಏನಂತಾರೆ ಗಟ್ ಅಥವಾ ನಮ್ಮ ಈ ಜೀರ್ಣ ಶಕ್ತಿಯನ್ನು ಚೆನ್ನಾಗಿ ಇಟ್ಕೊಳ್ತದೆ. ಮೂರನೇದು, ಈ ಮೂರುವೇ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದೆ. ಆಮೇಲೆ ನಮ್ಮ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡ್ತದೆ, ಲಿಪಿಡ್ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡ್ತದೆ, ಜೊತೆಗೆ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ತದೆ. ಆಮೇಲೆ ಏನಂತಾರೆ, ಈ ಹಾರ್ಮೋನ್ ಇಂದ ಬರುವ
ಮೆಟಬಾಲಿಕ್ ಡಿಸ್ಟರ್ಬೆನ್ಸಿಂದ ಬರುವ ಕಾಯಿಲೆ ಒಬೆಸಿಟಿ ಇರಬಹುದು ಅದನ್ನು ಕಂಟ್ರೋಲಲ್ಲಿ ಇಡ್ತದೆ. ಸೊ ಹಾಗಾಗಿ ಪ್ರತಿನಿತ್ಯ ಈ ಸ್ಪೈಸಸ್ ಟರ್ಮರಿಕ್, ಜಿಂಜರ್ ಅಥವಾ ಮೆಂತೆ ಇದನ್ನು ಯಾವುದಾದ್ರೂ ಫಾರ್ಮಲ್ಲಿ ಬಳಸುವುದರಿಂದ ತುಂಬ ನಾವು ಸಣ್ಣ ಸಣ್ಣ ತೊಂದರೆಯನ್ನು ನಾವು ಮನೆಯ ಕಿಚನಿನಲ್ಲೇ ನಾವು ಅವಾಯ್ಡ್ ಮಾಡ್ಕೋಬಹುದು. ಅದು ಬಿಟ್ಟು ಜೊತೆಗೆ ಬೇರೆ ಸ್ಪೈಸಸ್ಗಳಿದೆ, ಜೀರಿಗೆ ಇದೆ, ಓಂಕಾಳು ಇದೆ. ಸೊ ಇದನ್ನು ಬಳಸೋದರಿಂದ ಡೆಫಿನೆಟ್ಲಿ ನಮಗೆ ಪದೇ ಪದೇ ಗ್ಯಾಸ್ಟ್ರಿಕ್ ತೊಂದರೆ ಇರಬಹುದು, ಅಥವಾ ಜೀರ್ಣ ಶಕ್ತಿ ಕಮ್ಮಿ ಇರಬಹುದು, ಹೊಟ್ಟೆ ಹಸಿವು ಇಲ್ದಲೇ ಇರಬಹುದು, ಅದನ್ನೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು. ಸೊ ಬೇಸಿಕಲಿ ಇದು ಯಾಕೆ ಬಳಸಬೇಕಂದ್ರೆ ಮೆಜಾರಿಟಿ ಆಫ್ ದ ಥಿಂಗ್ಸ್ ನಮ್ಮ ಇಮ್ಯುನಿಟಿ ವೀಕ್ ಇದ್ದರೆ ನಾವು ತೊಂದರೆ ಬಾಡಿ ಇನ್ವೈಟ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಮ್ಮ ಇಮ್ಯುನಿಟಿನ ನಾವು ಸ್ಟ್ರಾಂಗ್ ಇಡ್ತೀವೋ ಮೆಜಾರಿಟಿ ಆಫ್ ದ ತೊಂದರೆ ಬರೋಕ್ಕಿಂತ ಮುಂಚೆನೇ ನಮ್ಮ ಬಾಡಿನೇ ಪ್ರಿವೆಂಟ್ ಮಾಡಿಬಿಡ್ತದೆ. ಸೊ ಯಾರಾದರೂ ಈ ಸಣ್ಣ ಪುಟ್ಟ ತೊಂದರೆಯನ್ನು ಪ್ರಿವೆಂಟ್ ಮಾಡಬೇಕಿದ್ರೆ ಡೆಫಿನೆಟ್ ಆಗಿ ಈ ಸ್ಪೈಸಸ್ ನಾನು ಈಗ ಜಸ್ಟ್ ಏನು ಹೇಳಿದೆ ಇದನ್ನು ಐದರ್ ಪೌಡರ್ ರೂಪದಲ್ಲಿ ಅಥವಾ ಹಾಗೆ ಬಳಸಿ ಅಥವಾ ಕಷಾಯ ರೂಪದಲ್ಲಿ ಬಳಸಿ ದಿನನಿತ್ಯ ಸೇವಿಸುವುದರಿಂದ ಸಣ್ಣ ಸಣ್ಣ ರೆಸ್ಪಿರೇಟರಿ ತೊಂದರೆಗಳಿರಬಹುದು, ಅಥವಾ ಜೀರ್ಣಕ್ಕೆ ಸಂಬಂಧವಾಗಿರುವಂಥ ಸಣ್ಣ ತೊಂದರೆಗಳಿರಬಹುದು, ಇಮ್ಯುನಿಟಿಗೆ ಸಂಬಂಧವಾಗಿರುವಂತಹ ಕಾಯಿಲೆಗಳಿರ್ಬೋದು, ಇದನ್ನೆಲ್ಲ ನಾವು ನಮ್ಮ ಮನೆಯ ಕಿಚನ್ನಲ್ಲೇ ಅವಾಯ್ಡ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.